ಸಮತಾ ಸೈನಿಕ ದಳ ಇದು ಮುಳಬಾಗ್ಲೆಲ್ಲ ನಾವು ಇದು ಮಾಡ್ತಿದ್ವಿ. ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಎಲ್ಲ ಜನಾಂಗಕ್ಕೂ ಜಾತಿವಾದಿ ಏನೂ ಇಲ್ಲ. ನಮ್ಮ ವೆಂಕಟಮ್ಮನ ಹತ್ರ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಿರ್ಮಾಣ ಮಾಡಿರ್ತಾರೋ ಹಿಂದೆ, ಅದೇ ಮೂಲಕ ಅಣ್ಣನು ಅದೇ ರೀತಿನೂ ಬರ್ತಾ ಇದ್ದಾರೆ. ಜೊತೆ ಪ್ರತಿಯೊಬ್ಬರಿಗೂ ಅಷ್ಟೇ, ಯಾವ ಜಾತಿನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ವಾಸ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬಾರ್ದು, DC ಕಚೇರಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಮನೆ ಕೊಟ್ಟು ಅವ್ರಿಗೆ ವಾಸ ಮಾಡ್ಬೇಕಂತ ಫೈಟ್ ಮಾಡ್ತಾರೆ. ಇಡೀ ಸಂಘಟನೆ, ಇಡೀ ದೇಶದಲ್ಲಿ ಸಂಘಟನೆ ಎಷ್ಟೋ ಇದೆ, ಪ್ಲಸ್ಸು ಯಂಗ್ಸಮ್ಮಣ್ಣ ಮಾಡಿದಷ್ಟು ಯಾರು ಮಾಡೋದಿಲ್ಲ. ಒಂದು DC ಗಬ್ಬಪ್ಪನ್ವೇ ಇಂಥ ಮಾಡ್ಬೇಕಂದ್ರೆ ಮಾಡ್ತಾರೆ. ಅಂತ ವಿಚಾರಗಳಲ್ಲಿ ಪ್ರತಿಯೊಂದು ದೇಶದಲ್ಲೂ ಹೋಗ್ತಾರೆ, ಇಡೀ ಸ್ಟೇಟ್ಗಳಲ್ಲೂ ಹೋಗಿ ಮಾತಾಡಿ ಎಂತ ಬಡ ಜನಕ್ಕೂ ನ್ಯಾಯ ಕೊಡಿಸೋದಂತ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಯಂಗ್ಸಮ್ಮಣ್ಣ. ಸರ್, ತಾವು ಕೂಡ ಒಂದು ಸಂಘಟನೆ ಕಟ್ಟಿದ್ರಿ. ಹೌದು. ರಿಪಬ್ಲಿಕನ್ ಪಾರ್ಟಿಗೆ ಯಾವ ನಂಬಿಕೆ ಮೇಲೆ ಇದೆ, ಭರವಸೆ ಮೇಲೆ ಇವತ್ತು ಈ ಒಂದು ಸಂಘಟನೆಗೆ ಬಂದು ಸೇರ್ಕೊಂಡಿದ್ದೀರಾ ಸರ್? ಈಗ ನಾನೇ ಓನಾಗೆ ಕಟ್ಟಿದ್ದೆ ಸಂಘಟನೆ, ದಲಿತ ಸೇವಾ ಸಮಿತಿ ಅಂತ. ಕೆಲವು ನಮ್ಮ ಮುಖಂಡರೇ ನಮಗೆ ತೊಂದರೆ ಮಾಡ್ತಾರೆ, ಬೇರೆ ಯಾರು ಬರೋದಿಲ್ಲ. ಆ ಕಾರಣದಿಂದ ಅದು ಎದುರಬೇಕಾದ್ರೆ ಸಮತಾ ಸೈನಿಕ ದಳ ಒಂದೇ, ಬೇರೆ ಯಾವ ಸಂಘಟನೆ ಎಲ್ಲ ಇದೆ. ಮೂಲ ಬಂದು ಸಮತಾ ಸೈನಿಕ ದಳನೇ, ಆದ್ರಿಂದ ಹುಟ್ಟಾಕಿದೆ ಎಲ್ಲ 100 ಸಂಘಟನೆ ಇದೆ. ಪ್ಲಸ್ ಯಾರು ಎದುರಿಸಲ್ಲ, ಯಾವ ಆಫೀಸರ್ನು ಯಾರು ಎದುರಿಸಲ್ಲ. ಪ್ಲಸ್ ಅವರೆಲ್ಲ ಶಾಮೀಲ್ ಆಗ್ತಾರೆ. ಆದ್ರೆ ನಮ್ಮ ಯಂಗ್ಸಮ್ಮಣ್ಣು ಶಾಮೀಲ್ ಆಗೋರಲ್ಲ, ಅವ್ರಿಗೆ ನ್ಯಾಯ ಕೊಡ್ಸಕ್ಕಂತ ನಾನು ಇದೀನಿ ಬನ್ರಿ ಅಂತಾರೆ. ಪ್ರತಿಯೊಂದು ಯಾರಿಗೆ ಪ್ರಾಬ್ಲಮ್ಸ್ ಇದ್ರೆ ನಾನು ಬರ್ತೀನಿ, ನಾವು ನಿಲ್ಕೊಂತೀರಿ ಅಂತ ನಮ್ಗೆ ನಂಬಿಕೆ ಇದೆ, ನಮ್ಗೆ ಹೇಳಿದ್ದಾರೆ. ಆ ಕಾರಣದಿಂದ ನಮ್ಮ ಯಂಗ್ಸಮ್ಮನ ಜೊತೆ ನಾವಿರ್ತೀವಿ.